ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತಮಿಳುನಾಡಿಗೆ ನೀರು ಬಿಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಮಂಡ್ಯದಲ್ಲಿ ಭುಗಿಲೇಳುತ್ತಾ ರೈತರ ಕಾವೇರಿ ಕಿಚ್ಚು. ಮಂಡ್ಯದಲ್ಲಿ ರೈತ ಹಿತರಕ್ಷಣಾ ಸಮಿತಿಯಿಂದ ಹೈ ವೋಲ್ಟೇಜ್ ಸಭೆಯನ್ನ ಕರೆದಿದ್ದಾರೆ. ಹೀಗಾಗಿ ಮತ್ತಷ್ಟು ರೈತರ ಕಿಚ್ಚು ಹೆಚ್ಚಾಗುತ್ತಾ ಅಂತ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಸೂಚನೆ ಕೊಟ್ಬಿಟ್ಟಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೈತ ಹಿತರಕ್ಷಣಾ ಸಮಿತಿಯಿಂದ ಮೀಟಿಂಗ್ ನಡೆಯುತ್ತೆ. ಉಗ್ರ ಹೋರಾಟದ ರೂಪುರೇಷೆ ಸಿದ್ಧಪಡಿಸೋದಕ್ಕೆ ಅಂತ ರೈತರು ಚರ್ಚೆಗೆ ಸೇರ್ತಿದ್ದಾರೆ. ಮಂಡ್ಯ ಪ್ರವಾಸಿ ಮಂದಿರದತ್ತ ಧಾವಿಸ್ತಾ ಇರುವ ರೈತ ನಾಯಕರು. ಸಭೆಯಲ್ಲಿ ರೈತರು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಭಾಗಿಯಾಗಲಿದ್ದಾರೆ. ಕಾನೂನು ಹೋರಾಟದ ಬಗ್ಗೆನೂ ಕೂಡ ಚರ್ಚೆ ಮಾಡಲಿದ್ದಾರೆ ರೈತ ಮುಖಂಡರು. ಕರ್ನಾಟಕದ ರೈತರಿಗೆ ಕುಡಿಯೋ ನೀರಿಗೆನೆ ಅವಕಾಶ ಇಲ್ದಂಗಾಗ್ಬಿಟ್ಟಿದೆ ಕಾವೇರಿ. ಆದರೆ ಅದೇ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವಂತ ಪರಿಸ್ಥಿತಿ, ಅನಿವಾರ್ಯ ಪರಿಸ್ಥಿತಿ ಸರ್ಕಾರಕ್ಕೆ ಎದುರಾಗಿದೆ. ಕಾರಣ CWRC, CWMA, ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ ತಮಿಳುನಾಡಿಗೆ ನೀರನ್ನ ಬಿಡಿ ಅಂತ ಹೇಳಿದೆ. ಪ್ರತಿ ಬಾರಿಯೂ ಕೂಡ ಮಳೆಯ ಕೊರತೆ ಎದುರಾದಂಥ ಸಂದರ್ಭದಲ್ಲಿ ಕರ್ನಾಟಕದ ರೈತರಿಗೆ ಎದುರಾಗುವಂಥ ಬಹು ದೊಡ್ಡ ಸಂಕಷ್ಟ ಅಂದರೆ ಇದೇನೆ. ಹೀಗಾಗಿ ಈಗ ರೈತ ಮುಖಂಡರು ಮತ್ತೊಮ್ಮೆ ಸಭೆ ಮಾಡೋದಕ್ಕೆ ಅಂತೇಳಿ ಸೇರ್ತಿದ್ದಾರೆ. ಈ ಸಭೆಯಲ್ಲಿ ಒಂದು ಉಗ್ರ ಹೋರಾಟದ ಯೋಜನೆ, ಅದರ ಜೊತೆಗೆ ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ರೈತ ಮುಖಂಡರು ಚರ್ಚೆಯನ್ನ ಮಾಡಲಿದ್ದಾರೆ.